ರೈತ ಮಿತ್ರ ನೋಡ್ತಾ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಲರ್ನ ಮಾರಾಟಕ್ಕೆ ತಂದೇನೆ. ಅದ್ರ ಜೊತೆ ಒಂದು ಹೊಸ ಸ್ಪ್ರೇಯರ್ ಕೂಡ ಇದೆ. ಬನ್ನಿ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ಓನರ್ ನಂಬರ್ ಕೂಡ ಕೊಡ್ತೀನಿ. ಇನ್ನು ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇದೇ ರೀತಿ ಯಾವುದಾದ್ರೂ ಕೃಷಿ ಉಪಕರಣ ಅಥವಾ ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಇನ್ನು ಟೇಲರ್ ಮಾಹಿತಿ ಬಂದರೆ, ಓನರ್ ಹೇಳ್ತಿರೋದು ಇದು 2024 ಮಾಡಲ್ ಇರೋದು 2024. ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ. ಈ ಟೇಲರ್ಗೆ ಯಾವುದೇ ಥರದ ಡಾಕ್ಯುಮೆಂಟ್ಸ್ಗಳಿಲ್ಲ. 2024ರಲ್ಲಿ ಹೊಸದೇ ಖರೀದಿ ಮಾಡಿದ್ದೀನಿ ಅಂತ ಓನರ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈಗ ರೀಸೆಂಟಾಗಿ ಇದಕ್ಕೆ ರೀಪೇಂಟ್ ಕೂಡ ಆಗಿದೆ. ನೋಡ್ತಾ ಇರ್ಬೋದು, ಟೇಲರ್ ರೀಪೇಂಟ್ ಆಗಿದೆ. ಕಂಡೀಷನ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಳಗಡೆ ಎಲ್ಲ ನೋಡ್ತಾ ಇದ್ದರೆ ಯಾವುದೇ ಥರದ ಡೆಂಟ್ ಅಂತೂ ಕಾಣಿಸ್ತಿಲ್ಲ. ಕಂಡೀಷನ್ ಚೆನ್ನಾಗಿದೆ. ಇನ್ನು ಟೈರ್ಗಳೆಲ್ಲ ಕೇಸಿಂಗ್ ಟೈರ್ಸ್ ಇದ್ದಾವೆ. ಇದಕ್ಕೆ ಎರಡು ಕೂಡ ಕೇಸಿಂಗ್ ಟೈರ್ಸ್ ಇದ್ದಾವೆ. ಡಬಲ್ ಹೈಡ್ರಾಲಿಕ್ ಪಂಪ್ ಕೂಡ ನೋಡ್ತಾ ಇದ್ದಾರೆ. ಇದ್ರ ಜೊತೆ ಒಂದು ಸ್ಪ್ರೇಯರ್ ಕೂಡ ಮಾರಾಟಕ್ಕಿದೆ. ಇದನ್ನ ಖರೀದಿ ಮಾಡಿ ಒಂದು 5 ರಿಂದ 6 ತಿಂಗಳಾಗಿದೆ ಅಂತ ಓನರ್ ಹೇಳ್ತಿರೋದು. ಹೊಸ ಸ್ಪ್ರೇಯರು, ಹೊಸ ಕಂಡೀಷನ್ ಸ್ಪ್ರೇಯರು ಮಾರಾಟಕ್ಕಿರೋದು. ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ, ಓನರು ಸ್ಪ್ರೇಯರಿಗೆ 40,000 ಹೇಳ್ತಾರೆ. ನೆಗೋಷಿಯಬಲ್ ಇರುತ್ತೆ, ಅಂದರೆ ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಜಸ್ಟ್ ಸ್ಪ್ರೇಯರ್ಗೆ 40,000. ಇನ್ನು ಟೇಲರ್ಗೆ ಬಂದು 2 ಲಕ್ಷ ಹೇಳ್ತಾರೆ. ನೀವು ಓನರ್ ಜೊತೆ ಮಾತಾಡ್ಕೊಳ್ಳಿ, ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮಗೆ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇಲ್ಲ ಅಂದರೆ ಟೇಲರ್ ಕೂಡ ಇರಲ್ಲ, ಮಾರಾಟವಾಗಿರುತ್ತೆ. ನೀವು ಟೇಲರು ಸ್ಪ್ರೇಯರು ಎರಡೂ ತೊಗೋಬೇಕಂತನಿಲ್ಲ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೂಡ ತೊಗೋಬೋದು. ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ನಂಬರ್ ಇಲ್ಲ ಅಂದರೆ ಟೇಲರು ಮಾರಾಟವಾಗಿರುತ್ತೆ. ನೋಡಿ, ನಂಬರ್ ಇದ್ದರೆ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡಿ. ನಿಮಗೆ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಬೇರೆ ರೈತರು ತೊಗೊಳ್ಳೋರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ನೋಡಿದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.